ನಮಸ್ಕಾರ, ಎನ್ಎಂಸಿ ವಾರ್ತೆಗಳಿಗೆ ಸ್ವಾಗತ. ನಾನು ಮಿಥುನ್ ಕುಂಪಲ. ಈಗ ಹೆಡ್ಲೈನ್ಸ್. ರಾಜ್ಯದೆಲ್ಲೆಡೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯ ಭರಾಟೆ. ಅಭ್ಯರ್ಥಿಗಳು ಸೇರಿದಂತೆ ಮತದಾರರಿಂದ ಹಕ್ಕು ಚಲಾವಣೆ. ಮತಗಟ್ಟೆಯೊಳಗೆ ಭದ್ರವಾಗಿದೆ ಅಭ್ಯರ್ಥಿಗಳ ಹಣೆಬರಹ. ಮೂಡಬಿದ್ರೆಯಲ್ಲಿ 16 ಗೊಂದಲಗಳ ನಡುವೆ ಮತದಾನ. ಹೊಸಬೆಟ್ಟು ವಾರ್ಡ್ ಮತಗಟ್ಟೆಯಲ್ಲಿ ಕೈಕೊಟ್ಟ ಮತಯಂತ್ರ. ಸಚಿವ ಜೈನ್, ಬಿಜೆಪಿ ಮುಖಂಡ, ಅಧಿಕಾರಿ ಮಧ್ಯೆ ವಾಗ್ವಾದ. ಅಭಿವೃದ್ಧಿ ಕಾರ್ಯಗಳನ್ನು ಗಮನಿಸಿ ಕಾಂಗ್ರೆಸ್ಗೆ ಬೆಂಬಲ. ಜಿಲ್ಲೆಯ ಜನತೆ ಕಾಂಗ್ರೆಸ್ ಅನ್ನು ಬೆಂಬಲಿಸುತ್ತಾರೆ ಎನ್ನುವ ವಿಶ್ವಾಸ. ಜಿಲ್ಲಾ ಉಸ್ತುವಾರಿ ಸಚಿವ ರಮಣತರೈ ಹೇಳಿಕೆ. ರಾಜ್ಯದೆಲ್ಲೆಡೆ ಇಂದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯ ಭರಾಟೆ ಜೋರಾಗಿದ್ದು, ಮುಂಜಾನೆಯಿಂದಲೇ ಮತದಾರರು ಮತಗಟ್ಟೆಗಳಿಗೆ ತೆರಳಿ ತಮ್ಮ ಹಕ್ಕು ಚಲಾಯಿಸಿದರು. ಎಲ್ಲೆಡೆ ಇಂದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯ ಭರಾಟೆ. ಬೆಳಗ್ಗಿನಿಂದಲೇ ಮತದಾನ ಪ್ರಕ್ರಿಯೆ ಜೋರಾಗಿದ್ದು, ಮತದಾರರು ಮತಗಟ್ಟೆಗಳಿಗೆ ತೆರಳಿ ತಮ್ಮ ಹಕ್ಕು ಚಲಾಯಿಸಿದರು. ಬಂಟ್ವಾಳದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ್ ರೈ ತೊಡಂಬಿಲ ಸೇಕ್ರೆಡ್ ಹಾರ್ಟ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತ ಚಲಾಯಿಸಿದರು. ಮಾಜಿ ಶಾಸಕ ಸಜಿಪಮುನ್ನೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪದ್ಮನಾಭ ಕೊಟ್ಟಾರಿ ಗೋಳ್ತಮಜಲು ಪಂಚಾಯತ್ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರು. ಕೊಳನಾಡು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮೊಹಮ್ಮದ್ ಮುಸ್ತಫಾ ಕಲ್ಲಡ್ಕ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತ ಚಲಾಯಿಸಿದರು. ಸಜಿಪಮುನ್ನೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಕಾಲೇಜು ಮತಗಟ್ಟೆಯಲ್ಲಿ ಮತ ಚಲಾವಣೆ ಮಾಡಿದರು. ಪುದು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಉಮರ್ ಫಾರೂಕ್ ಅವರು ಗ್ರಾಮ ಪಂಚಾಯತ್ ಮತಗಟ್ಟೆ, ಬಿಜೆಪಿ ಅಭ್ಯರ್ಥಿ ರವೀಂದ್ರ ಕಂಬಳಿ ನಂದಾವರ ಪ್ರೌಢಶಾಲಾ ಮತಗಟ್ಟೆಯಲ್ಲಿ, ಎಸ್ಡಿಪಿಐ ಅಭ್ಯರ್ಥಿ ರಿಯಾಜ್ ಫರಂಗಿಪೇಟೆ ಪುದು ಗ್ರಾಮ ಪಂಚಾಯತ್ನ ಮತಗಟ್ಟೆಗಳಲ್ಲಿ ಮತ ಚಲಾಯಿಸಿದರು. ಜಿಲ್ಲೆಯ ಕಾಂಗ್ರೆಸ್ ಜನಪ್ರತಿನಿಧಿಗಳ ಸಾಧನೆಯನ್ನು ಗುರುತಿಸಿ ಜಿಲ್ಲೆಯ ಜನತೆ ಕಾಂಗ್ರೆಸ್ ಅನ್ನು ಬೆಂಬಲಿಸಲಿದ್ದಾರೆ ಎಂದು ಸಚಿವ ರಮಣತರೈ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯ ಸಚಿವರು, ಶಾಸಕರು ಜಿಲ್ಲೆಯಲ್ಲಿ ಭಾರಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು, ಇದನ್ನು ಗುರುತಿಸಿ ಜಿಲ್ಲೆಯ ಜನತೆ ಕಾಂಗ್ರೆಸ್ ಅನ್ನ ಬೆಂಬಲಿಸುತ್ತಾರೆ ಎನ್ನುವ ವಿಶ್ವಾಸವಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮನಾಥ್ ರೈ ಹೇಳಿದ್ದಾರೆ. ಬಂಟ್ವಾಳದಲ್ಲಿ ಮತ ಚಲಾಯಿಸಿದ ಬಳಿಕ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲಾ ಶಾಸಕರು ಅಭಿವೃದ್ಧಿಯಲ್ಲಿ ಆರೋಗ್ಯಕರ ಪೈಪೋಟಿ ನಡೆಸಿ ರಾಜ್ಯ ಸರ್ಕಾರದ ಅನುದಾನದಿಂದ ಭಾರಿ ಅಭಿವೃದ್ಧಿ ಕೆಲಸಗಳನ್ನ ನಡೆಸಿದ್ದಾರೆ. ಇದನ್ನು ಗುರುತಿಸಿ ಜಿಲ್ಲೆಯ ಜನತೆ ಕಾಂಗ್ರೆಸ್ ಅನ್ನ ಬೆಂಬಲಿಸುತ್ತಾರೆ ಎನ್ನುವ ವಿಶ್ವಾಸವಿದೆ. ಸೋಲುವ ಭೀತಿಯಲ್ಲಿರುವ ಬಿಜೆಪಿಗರು ಹತಾಶೆಯ ಹೇಳಿಕೆಗಳನ್ನು ನೀಡುತ್ತಿದ್ದು, ಪ್ರಜ್ಞಾವಂತ ನಾಗರಿಕರು ಇದಕ್ಕೆ ಬೆಂಬಲ ನೀಡುವುದಿಲ್ಲ. ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ನ ಆಡಳಿತ ಕಾಂಗ್ರೆಸ್ನ ಪಾಲಾಗಲಿದೆ ಎಂದು ಹೇಳಿದರು. ನನ್ನ ಕ್ಷೇತ್ರ ಅಂತಲ್ಲ, ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರದ ಸಾಧನೆ ಮತ್ತು ಸ್ಥಳೀಯವಾಗಿ ಅಭಿವೃದ್ಧಿಗಳು ಸಾಕಷ್ಟು ಆಗಿದೆ. ಜನರ ಅಭಿಪ್ರಾಯಕ್ಕೆ ಗೌರವ ಕೊಟ್ಟು ನಮ್ಮ ಕೆಲಸ ಕಾರ್ಯಗಳು ಮಾಡಿದ್ದನ್ನು ಜನ ಖಂಡಿತ ಸ್ಮರಿಸ್ತಾರೆ ಅನ್ನುವಂಥದ್ದು. ನನ್ನ ಮಾಹಿತಿ ಪ್ರಕಾರ ಜಿಲ್ಲೆಯಾದ್ಯಂತ ಒಳ್ಳೆಯ ವಾತಾವರಣ ಇದೆ. ಎಲ್ಲ ಜನರು, ಎಲ್ಲ ಸಮುದಾಯ, ಎಲ್ಲ ಜನವರ್ಗ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾರೆ. ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಜನರಿಗೆ ವಿಶ್ವಾಸ ಇದೆ. ನಾವು ಯಾವತ್ತು ಅಭಿವೃದ್ಧಿಗೆ ಇಲ್ಲಿ ಉದಾಸೀನ ಮಾಡಿದ ಕೆಲಸ ಮಾಡಿದೆ. ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ 10 ಹಲವು ಗೊಂದಲಗಳ ನಡುವೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆ ನಡೆಯಿತು. ಮೂಡಬಿದ್ರೆಯಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಮತದಾರರು ತಮ್ಮ ಹಕ್ಕು ಚಲಾಯಿಸಿದರು. ಮೂಡಬಿದ್ರೆಯ ಹೊಸಬೆಟ್ಟು ವಾರ್ಡ್ ನಂಬರ್ 1ರ ಚರ್ಚ್ ಶಾಲೆಯಲ್ಲಿ ಬೆಳಗ್ಗೆ ಮತದಾನ ಆರಂಭವಾದ ಕೆಲವೇ ಕ್ಷಣದಲ್ಲಿ ಮತಯಂತ್ರ ಕೈಕೊಟ್ಟಿತು. ಇದಾದ ಬಳಿಕ ಮತಯಂತ್ರವನ್ನ ದುರಸ್ತಿಗೊಳಿಸಲಾಯಿತು. ಆದರೆ ಸ್ವಲ್ಪ ಸಮಯದ ಬಳಿಕ ಮತ್ತೆ ಮತಯಂತ್ರ ಕೈಕೊಟ್ಟಿದ್ದು, ಸುಮಾರು 20 ನಿಮಿಷಗಳ ಕಾಲ ಮತದಾನ ಮಾಡಲು ಅಡಚಣೆ ಉಂಟಾಯಿತು. ಚುನಾವಣೆಯ ಸಂದರ್ಭ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪ್ರತಿ ಬೂತ್ಗಳಲ್ಲಿ ಕನಿಷ್ಠ 3 ಜನ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಪ್ರತಿಷ್ಠಿತ ಕ್ಷೇತ್ರವಾದ ಪುತ್ತಿಗೆ ಕ್ಷೇತ್ರದ ಅಭ್ಯರ್ಥಿ ಯಾದವ ಶೆಟ್ಟಿ ಸಂಪಿಗೆ ಶಾಲೆಯಲ್ಲಿ, ಜೆಡಿಎಸ್ ಅಭ್ಯರ್ಥಿ ತೋಡಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಕಾಂಗ್ರೆಸ್ ಅಭ್ಯರ್ಥಿ ಹೊಸಬೆಟ್ಟು ಶಾಲೆಯಲ್ಲಿ, ಬಿಜೆಪಿ ಅಭ್ಯರ್ಥಿ ಸುಚರಿತ ಶೆಟ್ಟಿ ಕಡಂದಲೆ ಮೈನ್ ಶಾಲೆಯಲ್ಲಿ ತಮ್ಮ ಮತ ಚಲಾಯಿಸಿದರು. ಬೆರಳೆಣಿಕೆ ಮತಗಟ್ಟೆಗಳಲ್ಲಿ ಮತದಾರರು ಉತ್ಸಾಹದಿಂದ ಪಾಲ್ಗೊಂಡು ಮತ ಚಲಾಯಿಸಿದರು. ಹಿರಿಯ ನಾಗರಿಕರು ಹಾಗೂ ಮಹಿಳೆಯರು ಹೆಚ್ಚಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಸಚಿವ ಯುಟಿ ಖಾದರ್ ಬೋಲ್ಮಾರ್ ಮಾಡದಗುಡ್ಡೆಯಲ್ಲಿ ಹಾಗೂ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಸತೀಶ್ ಕುಂಪಲ ಶಾಲೆಯಲ್ಲಿ ಮತದಾನ ಮಾಡಿದರು. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಶನಿವಾರ
ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬೆಳಿಗ್ಗೆ 7 ಗಂಟೆಗೆ ಆರಂಭಗೊಂಡ ಚುನಾವಣೆ ಸಂಜೆ 5ರವರೆಗೆ ನಡೆಯುತ್ತದೆ. ಬ್ಯಾಲೆಟ್ ಪೇಪರ್ ಬದಲು ಮತಯಂತ್ರವನ್ನು ಬಳಕೆ ಮಾಡಲಾಗಿತ್ತು. ಬೇರೆ ಬೇರೆ ಮತದಾನ ಕೇಂದ್ರಗಳಲ್ಲಿ ಗಣ್ಯರು ವೃದ್ಧರು ಮತ ಚಲಾಯಿಸಿದರೆ ಮೊದಲ ಬಾರಿ ವೋಟ್ ಮಾಡಿದ ಯುವ ಜನತೆ ದೇಶದ ಪ್ರಜೆಯಾದುದಕ್ಕೆ ಹೆಮ್ಮೆ ವ್ಯಕ್ತಪಡಿಸಿತು. ಕೆಲವು ಬೂತುಗಳಲ್ಲಿ ಮಾಧ್ಯಮದವರಿಗೆ ಪೋಲಿಂಗ್ ಆಫೀಸರ್ಗಳ ಕಿರಿಕಿರಿ ಎಂದಿನಂತೆ ಕಂಡುಬಂತು. ರಾಜ್ಯದ ಆರೋಗ್ಯ ಸಚಿವರಾದ ಯುಟಿ ಖಾದರ್ ಬೋಳಿಯಾರು ಮಾಡದಗುಡ್ಡೆ ಸರ್ಕಾರಿ ಶಾಲೆಯಲ್ಲಿ ಮತದಾನಗೈದು ಮಾತನಾಡಿದರು. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕ್ಷೇತ್ರದ ಉದ್ದಗಲಕ್ಕೂ ಕಾರ್ಯಕರ್ತರು ಜನಸಾಮಾನ್ಯರು ಭಾಳ ಉತ್ಸಾಹತೆಯಿಂದ ಇವತ್ತಿನ ಮತದಾನದಲ್ಲಿ ಪಾಲ್ಗೊಳ್ತಿದ್ದಾರೆ. ಬಹುಶಃ ಇವತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಗ್ರಾಮದ ಸರ್ವ ಜನರು ಕೂಡ ಶಾಂತಿಯ ನೆಮ್ಮದಿಯ ಮತ್ತು ಸ್ವಾಭಿಮಾನದ ಜೀವನ ಮಾಡುವಂಥ ಎಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಡುವಂಥ ಸವಲತ್ತುಗಳನ್ನು ಆ ಗ್ರಾಮದ ಕಾಲಬೇಡಗೆ ಮುಟ್ಟಿಸುವಂಥ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯು ಭಾಳ ಮಹತ್ವದ ಚುನಾವಣೆ ಆಗಿದ್ದುಕೊಂಡು ಪಕ್ಷದ ಅತ್ಯುತ್ತಮದ ಅಭ್ಯರ್ಥಿಗಳನ್ನು ಇವತ್ತು ನಾವು ಕಣಕ್ಕೆ ನಿಲ್ಲಿಸಿ ಮುಂದಿನ ದಿನ ಸೇವೆ ಮಾಡಲಿಕ್ಕೆ ತಯಾರಾಗಿ ನಿಂತ ಸಂದರ್ಭದಲ್ಲಿ ಸರ್ವರು ಕೂಡ ವಿಶೇಷ ಉತ್ಸಾಹದಿಂದ ಇವತ್ತು ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಸತೀಶ್ ಕುಂಪಲ ಶಾಲೆಯಲ್ಲಿ ಏಕಾಂಗಿಯಾಗಿ ಬಂದು ಮತ ಚಲಾಯಿಸಿ ಬಳಿಕ ಮಾತನಾಡಿದರು. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಈಗಾಗಲೇ ನಮ್ಮ ಸೋಮೇಶ್ವರ ಜಿಲ್ಲಾ ಪಂಚಾಯತಿನಲ್ಲಿ ನಮ್ಮ 4 ಗ್ರಾಮಗಳಲ್ಲಿ ಅತ್ಯಂತ ಬಿರುಸಿನ ಬೆಳಗಿನ ಹೊತ್ತಲ್ಲಿ ಮತದಾನ ಆಗುವಂಥದ್ದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಎಲ್ಲ ಕಡೆ ಮತದಾರರು ಉತ್ಸಾಹದಿಂದ ಶನಿವಾರ, ವಿಶೇಷವಾಗಿ ಇವತ್ತು ಶನಿವಾರ ಆಗಿದ್ದರಿಂದ ಸ್ವಲ್ಪ ಜನರಿಗೆ ಮತದಾನ ಮಾಡಲು ಅನಾನುಕೂಲ ಆಗಿದೆ. ಇವತ್ತು ಕೂಲಿ ಕಾರ್ಮಿಕರಿರುವಂಥ ಒಂದು ಪ್ರದೇಶದಲ್ಲಿ ಶನಿವಾರ ಆದ ಕಾರಣಕ್ಕೋಸ್ಕರ ಇವತ್ತು ಅನಿವಾರ್ಯವಾಗಿ ಅವರು ಅವರ ವೃತ್ತಿಗೆ ಹೋಗುವಂಥದ್ದು, ಅದರ ಮಧ್ಯೆ ಮತದಾನ ಮಾಡುವಂಥದ್ದು ಆಗಿದೆ. ನನಗೆ ಅದರ ಮಧ್ಯದಲ್ಲೂ ಕೂಡ ಜನ ಮತದಾನ ಮಾಡಲಿಕ್ಕೆ ಆಸಕ್ತಿಯಿಂದ ಬರ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಧನಲಕ್ಷ್ಮಿ ಮತ್ತು ನಮ್ಮ 4 ತಾಲೂಕು ಪಂಚಾಯತ್ ಸದಸ್ಯರು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದಾರೆ. ನಮಗೆ ಆತ್ಮವಿಶ್ವಾಸ ಇದೆ. ಭಾರತೀಯ ಜನತಾ ಪಾರ್ಟಿಯ 4 ತಾಲೂಕು ಪಂಚಾಯತ್ನ ಅಭ್ಯರ್ಥಿಗಳು ಮತ್ತು ಜಿಲ್ಲಾ ಪಂಚಾಯತ್ನ ಅಭ್ಯರ್ಥಿ ಧನಲಕ್ಷ್ಮಿ ಅವರು ಅತ್ಯಧಿಕ ಬಹುಮತದಿಂದ ಗೆಲ್ಲುವ ಒಂದು ಭರವಸೆಯನ್ನು ಹೊಂದಿದ್ದೇವೆ. ಬಿಜೆಪಿ ಅಭ್ಯರ್ಥಿ ಧನಲಕ್ಷ್ಮಿ ಕುತ್ತಾರು ಶಾಲೆಯಲ್ಲಿ ಮತದಾನಕ್ಕೆ ಇದ್ದರು. ಮತದಾರರ ಆಯ್ಕೆ ಮತ್ತು ಅಭ್ಯರ್ಥಿಗಳ ಭವಿಷ್ಯ ಮತಗಟ್ಟೆಯಲ್ಲಿ ಭದ್ರವಾಗಿದ್ದು ಫೆಬ್ರವರಿ 23 ಮಂಗಳವಾರ ಅನಾವರಣಗೊಳ್ಳಲಿದೆ. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಜಗದೀಶ್ ಅಧಿಕಾರಿ ಹಾಗೂ ಸಚಿವ ಜೈನ್ ನಡುವೆ ವಾಗ್ವಾದ ನಡೆದ ಘಟನೆ ಬೋರುಗುಡ್ಡೆಯ ಮತಗಟ್ಟೆಯಲ್ಲಿ ನಡೆದಿದೆ. ಮೂಡುಬಿದಿರೆಯ ನೆಲ್ಲಿಕಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೋರುಗುಡ್ಡೆ ಶಾಲೆಯ ಮತಗಟ್ಟೆಯಲ್ಲಿ ಮೀನುಗಾರಿಕಾ ಸಚಿವ ಕೆ ಅಭಯಚಂದ್ರ ಜೈನ್ ಹಾಗೂ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಕೆಪಿ ಜಗದೀಶ್ ಅಧಿಕಾರಿ ನಡುವೆ ಮಾತಿನ ಚಕಮಕಿ ನಡೆದಿದೆ. ಬೋರುಗುಡ್ಡೆ ಮತಗಟ್ಟೆಗೆ ಭೇಟಿ ನೀಡಿದ ಸಚಿವ ಅಭಯಚಂದ್ರ ಜೈನ್ ಕಾರನ್ನು ಏರಿದ ಸಂದರ್ಭ ಜಗದೀಶ್ ಅಧಿಕಾರಿಯವರ ಮಾತನ್ನು ಕೇಳಿ ಕೆಳಗಿಳಿದರು. ಬಳಿಕ ಅಭಯರು ಏನು ವಕ್ರದೃಷ್ಟಿಯಲ್ಲಿ ನೋಡುತ್ತಿದ್ದೀಯಾ ಎಂದು ಜಗದೀಶ್ ಅಧಿಕಾರಿಯವರನ್ನ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ಜಗದೀಶ್ ಅಧಿಕಾರಿ, ಒಳ್ಳೆಯದು ಮಾತನಾಡಿದರೆ ಒಳ್ಳೆ ರೀತಿಯಲ್ಲಿ ಮಾತನಾಡಬಹುದು, ವಕ್ರದೃಷ್ಟಿಯಿಂದ ನೋಡಿದರೆ ಯಾರೂ ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂದು ಉತ್ತರಿಸಿದರು. ಕೆಲಸವಿಲ್ಲದಿದ್ದರೆ ಮನೆಯಲ್ಲಿ ಕುಳಿತುಕೊಳ್ಳಿ ಎಂದು ಅಭಯರು ಮರು ಮಾತನಾಡಿದ್ರು. ಇದರಿಂದ ಕೋಪಗೊಂಡ ಜಗದೀಶ್ ಅಧಿಕಾರಿ, ಮನೆಯಲ್ಲಿ ನಿಮ್ಮನ್ನು ಕೂತುಕೊಳ್ಳಿಸಲು ಗೊತ್ತುಂಟು, ಕಾಲ ಒಂದೇ ರೀತಿಯಲ್ಲಿ ಇರುವುದಿಲ್ಲ, ನಮಗೆ ಗೆಲ್ಲಲು ಗೊತ್ತುಂಟು, ಸೋಲಲು ಗೊತ್ತುಂಟು, ನಿಮಗೆ ಹೆದರಿ ಊರು ಬಿಟ್ಟು ಹೋಗುವುದಿಲ್ಲ, ನಾವು ಯಾರನ್ನೂ ಬಿಟ್ಟಿಲ್ಲ ಎಂದು ಗರಂ ಆಗಿ ಹೇಳಿದ್ರು. ಸುಮಾರು 1 ನಿಮಿಷಗಳ ಕಾಲ ತುಳು ಭಾಷೆಯಲ್ಲಿ ಈ ವಾಕ್ಸಮರ ನಡೆಯಿತು. ಮಲೆ ಕೂಡಲೇ ಎಲ್ಲ ಗೆಂತುಜೆ ಇಲ್ಲ ಕುಲ್ಲಾರ ಗೊತ್ತುಂಟು, ನಿಗಲೆಗಳ ಕುಲ್ಲಾರ ಗೊತ್ತುಂಟು, ಇರಲ್ಲ ಕುಲ್ಲಾರ ಗೊತ್ತುಂಟು, ತೂಕ ಕಾಲ ಒಂಜೆಲ್ಲ ಕೈ ಪೂಜೆ ಎಂಗ್ಲೆ ಸೋಪರಲ್ಲ ಗೊತ್ತುಂಟು, ಗೆಂದರಲ್ಲ ಗೊತ್ತು. ನೆಟ್ಟಿಲ್ಲ ಊರು ಬಿಡ್ದು ಬೋಡ ಊರು ಬಿಡ್ದು ಬೋಡ ಸೈಲ್ ಹಾಕೊಂಡು ಬರ್ತಾರೆ. ಎಂಕುಲ್ಲ ಬೋಡಿದ್ದೆ ಎಂಕುಲ್ಲ ಬೋಡಿದ್ದ ಏರ್ನ ಒಕ್ಕೆಲ್ಲ ಹೋಗ್ತದೆ, ಇನ್ನೆಲ್ಲ ಬಿಡ್ತೆ ಒಕ್ಕೆಲ್ದಾಗಲೇ ಬಿಡ್ತಾ ಆ ಕತಿ ಏಪಲ್ಲ ಉಂಟು. ಎಂಗ್ಳು ಶುರು ಅವೇ ಕಾಲದಲ್ಲಿ 5 ಒಕ್ಕ ರಾಜ್ಯಕ್ಕೆ. ಮೂಡಬಿದ್ರೆ ವ್ಯಾಪ್ತಿಯ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಸಮರ್ಥ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಗೆಲುವು ಖಚಿತ ಎಂದು ಜೆಡಿಎಸ್ನ ಮುಖಂಡ ಅಮರನಾಥ್ ಶೆಟ್ಟಿ ಹೇಳಿದ್ದಾರೆ.
ಮೂಡಬಿದ್ರೆ ವ್ಯಾಪ್ತಿಯ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಸಮರ್ಥ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಜೆಡಿಎಸ್ಗೆ ಗೆಲುವು ಖಚಿತ ಎಂದು ಮಾಜಿ ಸಚಿವ ಜೆಡಿಎಸ್ ಹಿರಿಯ ಮುಖಂಡ ಕೆ ಅಮರನಾಥ ಶೆಟ್ಟಿ ಹೇಳಿದ್ದಾರೆ. ಮೂಡಬಿದ್ರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 15 ವರ್ಷಗಳಿಂದ ಅಭಿವೃದ್ಧಿ ಕುಂಠಿತಗೊಂಡಿರುವುದು ಹಾಗೂ ನನ್ನ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಈಗಲೂ ಜನರ ಮನಸ್ಸಿನಲ್ಲಿರುವುದು ಜೆಡಿಎಸ್ಗೆ ಪ್ಲಸ್ ಪಾಯಿಂಟ್ ಆಗಲಿದೆ. ಕುಡಿಯುವ ನೀರಿನ ಯೋಜನೆ, ವೆಂಟೆಡ್ ಡ್ಯಾಂ ನಿರ್ಮಾಣ, ಹೊಸ ರಸ್ತೆಗಳ ನಿರ್ಮಾಣ, ಪುಚ್ಚಮಗರುವಿನಿಂದ ಮೂಡಬಿದ್ರೆಗೆ ಡ್ಯಾಂ ನಿರ್ಮಿಸಿ ನೀರು ಸರಬರಾಜು ಮಾಡಿರುವುದು ಅಲ್ಲದೆ ಮುಲ್ಕಿ ಮೂಡಬಿದ್ರೆಗೆ 2 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು, 2 ITI, 1 ಪಾಲಿಟೆಕ್ನಿಕ್, 1 CPED, 1 ಕೋಆಪರೇಟಿವ್ ಟ್ರೈನಿಂಗ್ ಸ್ಕೂಲ್ ಮತ್ತು 10 ಹಲವಾರು ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳು, ಜೂನಿಯರ್ ಕಾಲೇಜು, ಪ್ರಥಮ ದರ್ಜೆ ಕಾಲೇಜು, ಹಿಂದುಳಿದ ವರ್ಗದವರಿಗೆ ಹಾಸ್ಟೆಲ್ಗಳು ಇತ್ಯಾದಿ ನನ್ನ ಅವಧಿಯಲ್ಲಿ ನಡೆದಿದ್ದು, ಮುಲ್ಕಿ ಮೂಡಬಿದ್ರೆಗೆ ಪ್ರತ್ಯೇಕ ನಾಡ ಕಚೇರಿ, ಅಗ್ನಿಶಾಮಕ ದಳ ಮತ್ತು ಮೂಡಬಿದ್ರೆಯನ್ನ ತಾಲೂಕಾಗಿ ರಚಿಸಲು ಸತತ ಪ್ರಯತ್ನ ನಡೆಸಿರುವುದು ಜನರಿಗೆ ತಿಳಿದಿದೆ. ಪಕ್ಷದ ಗೆಲುವಿಗೆ ಈ ಎಲ್ಲ ವಿಚಾರಗಳು ಸಹಕಾರಿಯಾಗಲಿವೆ ಎಂದು ಹೇಳಿದರು. ಆದರೆ ನಮ್ಮ ಅಧಿಕಾರಾವಧಿ ಮುಗಿದ ನಂತರ ಅಲ್ಲೇ ನಿಂತಿದ ಹೊರತು ಅದು ಮುಂದುವರಿಲಿಲ್ಲ. ಇನ್ನು ಸಹ ಏನು ತಾಲೂಕು ಆಗ್ತದೆ ಬಾಯಲ್ಲಿ ಹೇಳೋದು ಹೊರತು ತಾಲೂಕಾಗಿಲ್ಲ. ಆದರೆ ಜನಗಳ ಬಗ್ಗೆ ಸ್ಪಂದನೆ ನಾನು ಮಾಡಿದ್ದೇನೆ ಅಂತ ಹೇಳುವಂಥ ಒಂದು ನನಗೆ ಸಮಾಧಾನ ಇದೆ. ಇನ್ನೊಂದು ಕಳೆದಲ್ಲದೇ ವಿಷಯ ಹೇಳುವುದಿದ್ರೆ, ಮೊನ್ನೆ ಒಂದು ಸ್ಟ್ರೈಕ್ ಮಾಡಿದರು, ನೀವು ಹೋಗಿದ್ದೀರಲ್ಲೋ ಗೊತ್ತಿಲ್ಲ. ಆ ಸ್ಟ್ರೈಕ್ ಮಾಡಿರುವಂಥ ರೋಡನ್ನು ಮಾಡಿದವ ನಾನು. ಮುಕ್ಕಡಪಿಗೆ ಹೋಗುವಂಥ ರೋಡು, BT ರೋಡ್ ಮುಕ್ಕಡಪಿಗೆ ಹೋಗುವಂಥ ರೋಡನ್ನು ಮಾಡಿದ್ದು ನಾನು ಮಾಡಿಸಿತ್ತು ಗೌರ್ಮೆಂಟ್ ಮುಖ್ಯನ. ಅದಕ್ಕೆ ಡಾಮರ್ ಹಾಕಿಸಿದ್ದು ಕೂಡ ಆ ಟೈಮಲ್ಲಿ. ಅದರ ನಂತರ ಏನಾಗಿದೆ ಕೇಳಿ, ಅವರೆಲ್ಲ ಕೇಳಿ ಅವರ ಹತ್ರ. ಏನಾಗಿಲ್ಲ ದೇವದಯದಿಂದ. ಮುಕ್ಕಡಪಲ್ಲ. ಅಭ್ಯರ್ಥಿ ದಿವಾಕರ್ ಶೆಟ್ಟಿ, ಜೆಡಿಎಸ್ ಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಶ್ವಿನ್ ಪಿರೇರಾ, ಜೆಡಿಎಸ್ ಮುಖಂಡ ಜೆರಾಲ್ಡ್ ಮೆಂಡಿಸ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈಗೊಂದು ಸಣ್ಣ ವಿರಾಮದ ನಂತರ NMC ವಾರ್ತೆ ಮತ್ತೆ ಮುಂದುವರಿಯುವುದು. ಮೂಡಬಿದ್ರೆಯಲ್ಲಿ ನಡೆದ ಪ್ರಶಾಂತ್ ಪೂಜಾರಿ ಹತ್ಯೆಗೆ ಬಿಜೆಪಿಯ ಉದ್ರೇಕಕಾರಿ ಚಟುವಟಿಕೆಗಳ ಕಾರಣ ಎಂದು ಸಚಿವ ಜೈನ್ ಆರೋಪಿಸಿದ್ದಾರೆ. ಬಿಜೆಪಿ ಹಾಗೂ ಅದರ ವಿರೋಧಿ ಗುಂಪುಗಳ ಪ್ರತಿಭಟನೆ ರೂಪದ ಉದ್ರೇಕಗಳಿಂದಾಗಿ ಪ್ರಶಾಂತ್ ಪೂಜಾರಿ ಬಲಿಯಾಗಬೇಕಾಯಿತೇ ವಿನಃ ಪ್ರಕರಣದಲ್ಲಿ ಕಾಂಗ್ರೆಸ್ನ ಪಾತ್ರವಿಲ್ಲ. ಈ ಪ್ರಕರಣ ಬಿಜೆಪಿಯ ಪ್ರೇರಣೆಯಿಂದಾಗಿದೆ ಎಂದು ಯುವಜನ ಸೇವಾ ಮತ್ತು ಮೀನುಗಾರಿಕಾ ಸಚಿವ ಕೆ ಅಭಯ್ ಚಂದ್ರ ಜೈನ್ ಆರೋಪಿಸಿದ್ದಾರೆ. ಮೂಡಬಿದ್ರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನರಿಗೆ ಅಭಿಮಾನ ಮತ್ತು ಗೌರವವಿದೆ. ಆದ್ದರಿಂದ ಮೂಡಬಿದ್ರೆಯ ವಿಧಾನಸಭಾ ಕ್ಷೇತ್ರದಲ್ಲಿ 5 ಜಿಲ್ಲಾ ಪಂಚಾಯತ್ ಮತ್ತು 20 ತಾಲೂಕ್ ಪಂಚಾಯತ್ ಕ್ಷೇತ್ರಗಳಲ್ಲಿ ಗೆಲುವು ನಮ್ಮದಾಗಿರುತ್ತದೆ ಎಂದರು. ನರೇಂದ್ರ ಮೋದಿ ಸರ್ಕಾರವು ಸ್ಮಾರ್ಟ್ ಸಿಟಿ ಯೋಜನೆಯನ್ನ ಜಾರಿಗೆ ತಂದಿದ್ದು, ಇದರ ಕೆಲಸಗಳು ಪೂರ್ಣಗೊಳ್ಳುವ ಮೊದಲೇ ಪೇಟೆಗಳಲ್ಲಿ 100 ಫ್ಲೆಕ್ಸ್ಗಳನ್ನು ಅಳವಡಿಸುವ ಮೂಲಕ ಸ್ಮಾರ್ಟ್ ಸಿಟಿಗಳ ಚಿತ್ರಣ ಫ್ಲೆಕ್ಸ್ ಸಿಟಿಗಳಾಗಿ ಮಾರ್ಪಾಡಾಗಿವೆ ಎಂದು ಗೇಲಿ ಮಾಡಿದರು. ಭಾರತೀಯತೆಯ ಬಗ್ಗೆ ಮಾತನಾಡುವ ಮೋದಿಯ ಡ್ರೆಸ್ ಕೋಡ್ ವಿದೇಶದ್ದು. ಇಂಗ್ಲೆಂಡಿನಲ್ಲಿ ಇವರ ಡ್ರೆಸ್ನ ವಿನ್ಯಾಸವನ್ನ ಮಾಡಲಾಗುತ್ತದೆ. ಅಲ್ಲದೆ ಅವರು ಬಳಸುವ ಕನ್ನಡಕ ಮತ್ತು ವಾಚುಗಳು ದುಬಾರಿ ಬೆಲೆಯದ್ದಾಗಿದ್ದರೂ ಈ ಬಗ್ಗೆ ಯಾರೂ ಟೀಕೆ ಮಾಡುತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರು ಧರಿಸಿರುವ ವಾಚು ದುಬಾರಿ ಬೆಲೆಯದ್ದೆಂದು ಟೀಕೆ ಮಾಡುತ್ತಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಸಾಧನೆ ಶೂನ್ಯ. ಆಮೇಲೆ ಬರೀ MP ಹಣ ಕೊಟ್ಟದನ್ನು ನಾನು ಖರ್ಚು ಮಾಡಿದ್ದೇನೆ ಅಂತ ಹೇಳಿದರೆ ಅದು ಸರಿಯಲ್ಲ. ಯಾರೂ ಕೂಡ MLA ನಮಗೆ ಸರ್ಕಾರದಿಂದ ಕೊಡಮಾಡಿದಂಥ ಹಣ ಖರ್ಚು ಮಾಡದೇ ಇರುವುದಿಲ್ಲ. ಸ್ಪೆಷಲ್ ಆಗಿ ಏನು ಮಾಡಿದ್ದಾನೆ ಅದನ್ನು ಜನ ಬಯಸ್ತಾರೆ. ಇವತ್ತು ಶಾಸಕನಾಗಿ ನಾನು ಅಭಯ್ ಚಂದ್ರ ಬರೀ 2 ಕೋಟಿ ರೂಪಾಯಿ ನಮಗೆ ಶಾಸಕನಿಗೆ ಕೊಟ್ಟದನ್ನು ಖರ್ಚು ಮಾಡಿದರೆ ನನ್ನ ಕೆಲಸ ಮುಗೀತಾ? ಜನರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದಾ? ಸರ್ಕಾರದ ಮೇಲೆ, MP ಮೇಲೆ, ಬೇರೆ ಬೇರೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಹಣವನ್ನು ತರುವಂಥ ಕೆಲಸ ಜನಪ್ರತಿನಿಧಿಗಳು. ಆ ಕೆಲಸವನ್ನು ಬಿಟ್ಟು ಬರೀ ಹೇಳಿಕೆಗಳನ್ನು ಕೊಡ್ತಾ ಹೋದರೆ ಅದರಿಂದ ಪ್ರಗತಿ ಆಗೋದಿಲ್ಲ. BJP ಅಲ್ವಾ? BJPಯಿಂದಲೇ ಆದದ್ದು. ಹೊಣೆಗಾರರು BJP. ಅದಕ್ಕೆ ಅವರು ಬಂದು ಇಲ್ಲಿ ಭಾಷಣ ಮಾಡಿ ಗಲಾಟೆ ಮಾಡಿದ್ದಾರೆ. ಇನ್ನೊಂದು ಗುಂಪು ಭಾಷಣ ಮಾಡಿದ್ರೆ ಅವರೊಳಗಿನ ಹೊಡೆದಾಟ. ಕಾಂಗ್ರೆಸ್ ಪಾತ್ರ ಏನಿದೆ ಅದರಲ್ಲಿ? BJPದೇ ಪಾತ್ರ ಅದರಲ್ಲಿ ಮಹತ್ವವಾದ ಪಾತ್ರ.
ಅವರಿಗೆಲ್ಲ ಅವರು ಅದರ ಲಾಭ ಪಡೆಯಲಿಕ್ಕೆ ಪ್ರಯತ್ನ. ನಮ್ಮ ಜಿಲ್ಲಾ ಪಂಚಾಯತ್ಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡಿ ತೋರಿಸ್ತೇವೆ. ಯಾವುದೇ ಮೋದಿ ಅನುದಾನವನ್ನು ನಾವು ಕಾಯುವುದಿಲ್ಲ. ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ಚಿಕ್ಕಗೊಂಡನಹಳ್ಳಿಯಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬಂಟ್ವಾಳದ ಕಾವಲಕಟ್ಟೆಯ ಒಂದೇ ಕುಟುಂಬದ 3 ದಾರುಣವಾಗಿ ಮೃತಪಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಚಿಕ್ಕಗೊಂಡನಹಳ್ಳಿಯಲ್ಲಿ ಗುರುವಾರ ರಾತ್ರಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬಂಟ್ವಾಳ ಸಮೀಪದ ಕಾವಲಕಟ್ಟೆಯ ಒಂದೇ ಕುಟುಂಬದ 3 ದಾರುಣವಾಗಿ ಮೃತಪಟ್ಟಿದ್ದಾರೆ. ಆಲ್ಟೋ ಕಾರಿಗೆ ಲಾರಿ ಡಿಕ್ಕಿ ಹೊಡೆದು ಈ ಅವಘಡ ಸಂಭವಿಸಿದೆ. ಕಾರಿನಲ್ಲಿದ್ದ ಜಯಕೀರ್ತಿ ಇಂದ್ರ, ಅವರ ಪತ್ನಿ ವಾಗೇಶ್ವರಿ, ಪುತ್ರ ಪ್ರಶಾಂತ್ ಸ್ಥಳದಲ್ಲೇ ಮೃತಪಟ್ಟ ದುರ್ದೈವಿಗಳು. ಬೆಂಗಳೂರಿನಿಂದ ತಮ್ಮ ಕಾರಿನಲ್ಲಿ ಬಂಟ್ವಾಳದ ಕಾವಲಕಟ್ಟೆಯಲ್ಲಿರುವ ತಮ್ಮ ನಿವಾಸಕ್ಕೆ ಬರುತ್ತಿದ್ದ ವೇಳೆ ಎದುರಿನಿಂದ ಬರುತ್ತಿದ್ದ ಲಾರಿಯೊಂದು ವಾಹನವೊಂದನ್ನ ಓವರ್ಟೇಕ್ ಮಾಡುವ ಭರದಲ್ಲಿ ಕಾರಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಕಾರು ಸಂಪೂರ್ಣವಾಗಿ ಜಖಂಗೊಂಡು 3 ಕೂಡ ಕಾರಿನಲ್ಲಿ ಸಿಲುಕಿ ತೀವ್ರ ಸ್ವರೂಪದ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೂಲತಃ ಕಾವಲಕಟ್ಟೆ ನಿವಾಸಿಗಳಾಗಿರುವ ಇವರು ಕಳೆದ 8 ವರ್ಷಗಳಿಂದ ಬೆಂಗಳೂರಿನ ಕುಮಾರಪಾಳ್ಯದಲ್ಲಿ ವಾಸ್ತವ್ಯವಿದ್ದರು. ಜಯಕೀರ್ತಿ ಅವರ ಮಗ ಪ್ರಶಾಂತ್ ಅವರು ಜನರಲ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕ್ಲೈಮ್ಸ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇವರ ಪತ್ನಿಯ ಸಂಬಂಧಿಕರ ವಿವಾಹ ಕಾರ್ಯಕ್ರಮದ ಆರತಕ್ಷತೆ ಸಮಾರಂಭ ಮಂಗಳೂರಿನಲ್ಲಿ ನಡೆಯಲಿದ್ದು, ಈ ಪ್ರಯುಕ್ತ ಕುಟುಂಬ ಸಮೇತರಾಗಿ ಮಂಗಳೂರಿಗೆ ಹೊರಟಿದ್ದರು. ಈ ವೇಳೆ ಅವಘಡ ಸಂಭವಿಸಿದ್ದು 3ರನ್ನು ವಿಧಿ ದಾರುಣವಾಗಿ ಬಲಿ ಪಡೆದುಕೊಂಡಿದೆ. ಯನಪೋಯ ವಿಶ್ವವಿದ್ಯಾನಿಲಯದ ವತಿಯಿಂದ ಎಸ್ಡಿಎಂ ಕಾಲೇಜಿನಲ್ಲಿ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ನಡೆಯಿತು. ದೇರಳಕಟ್ಟೆಯ ಏನಪೋಯ ವಿಶ್ವವಿದ್ಯಾಲಯದ ವತಿಯಿಂದ ವಿವಿಧೆಡೆಗಳಲ್ಲಿ ಕ್ಯಾನ್ಸರ್ ಅರಿವು ಕಾರ್ಯಕ್ರಮ ನಡೆಯುತ್ತಿದ್ದು, ಶುಕ್ರವಾರ ಉಜಿರೆಯ ಎಸ್ಡಿಎಂ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಡಾಕ್ಟರ್ ಪ್ರೀತಿ ಪಿಕೆ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದ ಎಸ್ಡಿಎಂ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಬಾಲಕೃಷ್ಣ ಭಟ್ ಹಾಗೂ ಧರ್ಮಸ್ಥಳ ಜನಜಾಗೃತಿ ವೇದಿಕೆಯ ನಿರ್ದೇಶಕರಾದ ವಿವೇಕ್ ಪಾಯಸ್ ಸಾಂದರ್ಭಿಕ ಮಾತುಗಳನ್ನಾಡಿದರು. So here, 20 years without smoking, it's a half the risk of heart disease and the risk of mouth, throat and bladder cancer. ನಾನು ಟ್ರೀಟ್ ಮಾಡುವಂತಹ ಅಥವಾ ನಾನು ಕೌನ್ಸಿಲಿಂಗ್ ಕೊಡುವಂತಹ ಬಹುತೇಕ ಅಮಲು ರೋಗಿಗಳು, ಡ್ರಗ್ಸ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಎನಿ ಕೆಮಿಕಲ್ ಡಿಪೆಂಡೆನ್ಸಿ, ಅದು ಯಾವುದೇ ಆಗಿರ್ಬೋದು, ಬಹುತೇಕ 80% ಅವರಿಗೆ ಕ್ಯಾನ್ಸರ್ ಬಂದಿದೆ ಅಂತಾದರೆ ಅದು ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಬಳಕೆಯಿಂದ ಬಂದಿದೆ ಎಂಬುದನ್ನು ಇವತ್ತು ಆರೋಗ್ಯ ಇಲಾಖೆಯು ಹೇಳ್ತದೆ. ಅಂಕಿಅಂಶಗಳಿವೆ. ಗಂಟಲು ಕ್ಯಾನ್ಸರ್ ಆಗಿರ್ಬೋದು, ಉದರದ ಕ್ಯಾನ್ಸರ್ ಆಗಿದ್ದಿರ್ಬೋದು, ಲಿವರ್ ಕ್ಯಾನ್ಸರ್ ಆಗಿದ್ದಿರ್ಬೋದು, ಬೇರೆ ಬೇರೆ ವಿಭಾಗ. ಏನು ನನಗೆ ಅದರ ದೊಡ್ಡ ಜ್ಞಾನ ಇಲ್ಲ, ಆದರೂ ಹೇಳ್ತೀನಿ, ಅಮಲು ರೋಗಿಗಳು ಮತ್ತು ಈ ಕ್ಯಾನ್ಸರ್ಗೆ ಬಹಳ ಹತ್ತಿರದ ಸಂಬಂಧ. ವಿಶ್ವವಿದ್ಯಾನಿಲಯದ ವೈದ್ಯರಾದ ಡಾಕ್ಟರ್ ಗುರುಪ್ರಸಾದ್ ಕ್ಯಾನ್ಸರ್ ಬಗ್ಗೆ ಮಾಹಿತಿ ನೀಡಿದರು. ಕ್ಯಾನ್ಸರ್ ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿ ನರಳುವುದನ್ನು ತಪ್ಪಿಸ್ಬೋದು. ಮನುಷ್ಯರಾಗಿ ಬುದ್ಧಿ ಕೊಟ್ಟದ್ದು ಒಂದೇ, ಮತ್ತೆ ಪ್ರಾಣಿಯ ವ್ಯತ್ಯಾಸ ಇರೋದು ಒಂದೇ. ನರಳುವುದನ್ನು ತಪ್ಪಿಸೋದು ಹೇಗೆ ಅಂತ ಗೊತ್ತಿದೆ ಮನುಷ್ಯರಿಗೆ. ನರಳುವುದನ್ನು ತಪ್ಪಿಸ್ಬೋದು. ಈ ಮೊದಲ ಹಂತದಲ್ಲಿ ಗೊತ್ತಾಗಿ ಬರದೇ ಇರುವ ಹಾಗೆ ನೋಡ್ಬೋದು. ಎಸ್ಡಿಎಂ ಕಾಲೇಜಿನ ಪ್ರೊಫೆಸರ್ ಕೆಎಸ್ ಮೋಹನ್ ನಾರಾಯಣ ಸಭಾಧ್ಯಕ್ಷತೆ ವಹಿಸಿದ್ದರು. ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್, ರಾಷ್ಟ್ರೀಯ ಸೇವಾ ಯೋಜನೆಯ ಸಂಪರ್ಕಾಧಿಕಾರಿ ಡಾಕ್ಟರ್ ಅಶ್ವಿನಿ ಶೆಟ್ಟಿ, ಡಾಕ್ಟರ್ ಶಾಹುಲ್ ಹಮೀದ್, ಡಾಕ್ಟರ್ ಪ್ರಚೇತಾರ್, ಡಾಕ್ಟರ್ ಐರಿನ್ ವೇಗಸ್, ರಿಜಿ ಮುಂತಾದವರು ಅತಿಥಿಗಳಾಗಿದ್ದರು. ಮೂಡಬಿದ್ರೆಯ ಕಾರ್ಮೆಲ್ ಸ್ಕೂಲ್ನಲ್ಲಿ ಐಎಸ್ಎ ಯೋಜನೆ ಅನ್ವಯ ದೇಶ ವಿದೇಶಗಳ ವೈವಿಧ್ಯತೆಯನ್ನು ಒಳಗೊಂಡಿರುವ ಪ್ರದರ್ಶನ ನಡೆಯಿತು. ಬ್ರಿಟಿಷ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಕ್ಟಿವಿಟೀಸ್ ಐಎಸ್ಎ 2015-16 ಯೋಜನೆಯನ್ವಯ ದೇಶ ವಿದೇಶಗಳ ವೈವಿಧ್ಯತೆಯನ್ನು ಒಳಗೊಂಡಿರುವ ಪ್ರದರ್ಶನ ಮೂಡಬಿದಿರೆಯ ಕಾರ್ಮೆಲ್ ಸ್ಕೂಲ್ನಲ್ಲಿ ನಡೆಯಿತು. ಕಾರ್ಮೆಲ್ ಸ್ಕೂಲ್ನ ಜೊತೆ ಕಾರ್ಯದರ್ಶಿ ಭಗಿನಿ ಮರಿಯಾ ನವೀನ ಎಸಿ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ದೇಶ ವಿದೇಶಗಳ ವೈವಿಧ್ಯತೆ, ಅದರಲ್ಲಿ ಅಡಕವಾಗಿರುವ ವೈಶಿಷ್ಟ್ಯತೆಗಳ ಪ್ರದರ್ಶನ, ವೈವಿಧ್ಯತೆಗಳಲ್ಲಿನ ಏಕತೆಯನ್ನ ಒಂದೇ ಸೂರಿನಡಿಯಲ್ಲಿ ಹಿಡಿದಿಡಲು ಕಾರ್ಮೆಲ್ ಸ್ಕೂಲ್ನ 272 ಚಿಣ್ಣರು ಪ್ರಯತ್ನಿಸಿದರು. ವಿಭಿನ್ನ ದೇಶಗಳ ಭಿನ್ನ ಜನಜೀವನ, ಸಂಸ್ಕೃತಿ ಹಾಗೂ ಆಚರಣೆಗಳನ್ನು ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದರು.
ಇದಕ್ಕೋಸ್ಕರ ಕಳೆದ 9 ತಿಂಗಳುಗಳಿಂದ ವಿದ್ಯಾರ್ಥಿಗಳು ವಿವಿಧ ತಯಾರಿಗಳನ್ನು ನಡೆಸಿದ್ದು ಅದು ಅಂತಿಮ ರೂಪ ಪಡೆದು ಪ್ರದರ್ಶನಗೊಂಡಿತು. ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ಪ್ರಸ್ತುತಿಗೊಂಡ ಈ ಪ್ರದರ್ಶನವು ಅಂತಾರಾಷ್ಟ್ರೀಯ ಮಟ್ಟದ ದರ್ಶನವನ್ನ ಮಾಡಿಸಿತು. LKG, UKG ಮಕ್ಕಳು ವಿವಿಧ ರಾಷ್ಟ್ರೀಯ ಹೂಗಳನ್ನು ಪ್ರಸ್ತುತಪಡಿಸಿದರೆ 1ನೇ ತರಗತಿಯ ಮಕ್ಕಳು ಸಾಕುಪ್ರಾಣಿಗಳ ಕುರಿತು ಮಾಹಿತಿ ಹಾಗೂ ಪ್ರಾತ್ಯಕ್ಷಿಕೆ ನಡೆಸಿಕೊಟ್ಟರು. 2ನೇ ತರಗತಿಯ ವಿದ್ಯಾರ್ಥಿಗಳು ಸುಗ್ಗಿ ಹಬ್ಬವನ್ನ ವಿದೇಶಗಳಲ್ಲಿ ಯಾವ ರೀತಿ ಆಚರಿಸುತ್ತಾರೆ ಎನ್ನುವುದನ್ನು ತೋರಿಸಿಕೊಟ್ಟರು. 3ನೇ ತರಗತಿಯ ಮಕ್ಕಳು ಮಳೆಗಾಲದಲ್ಲಿನ ವಿಶೇಷತೆಗಳ ಕುರಿತು ಯೋಜನೆಗಳನ್ನು ಪ್ರದರ್ಶನದಲ್ಲಿ ಇಟ್ಟಿದ್ರು. 4ನೇ ಹಾಗೂ 5ನೇ ತರಗತಿಯ ಮಕ್ಕಳು ವಿವಿಧ ದೇಶಗಳಲ್ಲಿನ ಸಂಚಾರಿ ನಿಯಮಗಳ ಕುರಿತು ಸೂಚನಾ ಫಲಕ ಪರಿಕರಗಳ ಮೂಲಕ ವಿವರಿಸಿದರು. 6ನೇ ಮತ್ತು 7ನೇ ತರಗತಿಯ ಮಕ್ಕಳು ಪೌಷ್ಟಿಕ ಆಹಾರಗಳನ್ನು ತಯಾರಿಸಿ ಪ್ರದರ್ಶನದಲ್ಲಿ ಇಟ್ಟಿದ್ದರು. 8ನೇ ತರಗತಿಯ ವಿದ್ಯಾರ್ಥಿಗಳು ವಿವಿಧ ದೇಶಗಳ ನೃತ್ಯ ಕಲೆಗಳನ್ನು ಅವುಗಳ ಧಿರಿಸುವ ಆಭರಣಗಳೊಂದಿಗೆ ಪ್ರಸ್ತುತಪಡಿಸಿದರು. ಕಿನ್ಯಾದ ಬ್ರದರ್ ಫೆಲಿಕ್ಸ್, ಬ್ರೆಜಿಲ್ನ ಭಗಿನಿ ಮೆರಿನಾ ಅಂತಾರಾಷ್ಟ್ರೀಯ ವೀಕ್ಷಕರಾಗಿ ಪಾಲ್ಗೊಂಡಿದ್ರು. ಶಾಲೆಯ ಪ್ರಾಂಶುಪಾಲೆ ಭಗಿನಿ ಮರಿಯಾ ಪ್ರೆಮಿಟ್ಟಾ ಎಸ್ಸಿ, ಹೋಲಿ ರೋಸರಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಭಗಿನಿ ಮರಿಯಾ ಉಷಾ, ಸಂಯೋಜಕಿ ಮಾನಸ ಶ್ರೀನಿವಾಸನ್ ಉಪಸ್ಥಿತರಿದ್ದರು. ಯುವಜನರಲ್ಲಿ ಪೌಷ್ಟಿಕ ಆಹಾರದ ಬಗ್ಗೆ ಅರಿವು ಹಾಗೂ ಬೋಧನೆ ಕಲಿಕೆಗಳ ಗುಣಮಟ್ಟವನ್ನು ಹೆಚ್ಚಿಸುವುದು ಈ ಯೋಜನೆಯಲ್ಲಿ ಬೋಧನಾ ಸಾಮರ್ಥ್ಯ ಹೆಚ್ಚಿಸಲು ಕೂಡ ಸಹಕಾರಿಯಾಗಿದೆ. ಸಾಂಘಿಕ ಪ್ರಯತ್ನ, ಅನ್ವೇಷಣೆ ಹಾಗೂ ಯೋಜನೆಯ ನಿರ್ವಹಣೆಯ ನಿಟ್ಟಿನಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಕೌನ್ಸಿಲ್ ಹಮ್ಮಿಕೊಂಡಿದೆ. ಉಚ್ಚಿಲ 407 ಜುಮಾ ಮಸೀದಿಯ ಉರುಸ್ಗೆ ಉಳ್ಳಾಲ ಖಾಜಾ ಫಜಲ್ ಕೋಯಮ್ಮ ತಂಗಾಲ್ ಚಾಲನೆ ನೀಡಿದರು. ಉಚ್ಚಿಲ ಸೈಯದ್ ಶರೀಫುಲ್ ಅಲ್ ಅರಬಿಯಾ ವಹಿಲ್ಲಾಯಿ ಕಾಸಿ ಅವರ ಹೆಸರಲ್ಲಿ ಸೋಮೇಶ್ವರ ಉಚ್ಚಿಲದ 407 ಜುಮ್ಮಾ ಮಸೀದಿಯ ವಠಾರದಲ್ಲಿ ನಡೆಯುತ್ತಿರುವ 11 ದಿವಸಗಳ ಧಾರ್ಮಿಕ ಪ್ರವಚನ ಹಾಗೂ ಉರೂಸ್ ನೇರ್ಚೆಯನ್ನು ಉಳ್ಳಾಲ ಕಾಜಿ ಅಸಯ್ಯದ್ ಫಜಲ್ ಕೋಯಮ್ಮ ತಂಗಳ್ ಉದ್ಘಾಟಿಸಿ ಮಾತನಾಡಿದರು. ಧಾರ್ಮಿಕ ಉಪನ್ಯಾಸ ನೀಡಿದ ಉಜಿರೆ ಜುಮಾ ಮಸೀದಿಯ ಖತೀಬ್ ಮೌಲಾನಾ ಅಬು ಸಫಿಯಾನ್ ಮದನಿ ಮಾತನಾಡಿ, ರಸಮಂಜರಿ ನಾಟಕ ಸಿನಿಮಾ ವಿರೋಧಿಸದವರು ಧಾರ್ಮಿಕ ಹೆಸರಲ್ಲಿ ನಡೆಯುವ ಉರೂಸು ಜಿಕ್ಸ್ ಮಜ್ಲಿಸ್, ವಲಾತ್ ಮಜ್ಲಿಸ್ನಂತಹ ಕಾರ್ಯಕ್ರಮವನ್ನು ವಿರೋಧಿಸುವ ಔಚಿತ್ಯವೇನು ಎಂದು പ്രശ്നിಸಿದರು. ഉമ്മമാരെ, തങ്ങന്മാരെ എല്ലാവർക്കും വളരെ താക്കീതിന്റെ സ്വരത്തിൽ ഒരുപാട് ഉപദേശങ്ങൾ നടത്തി. സയ്യിദ് അവർകൾ വലിയൊരു പ്രാസംഗികനല്ല, പ്രൗഢമായ വലിയൊരു പ്രഭാഷകരല്ല. പക്ഷേ സമുദായത്തിൽ നടന്നുകൊണ്ടിരിക്കുന്ന അനാചാരങ്ങൾ, അന്ധവിശ്വാസങ്ങൾ, ಅನಾಶ್ವಾಸ ಪ್ರವರ್ತನಗಳ ಕಂಡುಕೊಂಡು ಉಚ್ಚಿಲ ಜುಮಾ ಮಸೀದಿ 407 ಹಾಗೂ ಉರು ಸಮಿತಿ ಅಧ್ಯಕ್ಷ ಯುಬಿ ಮಹಮ್ಮದ್ ಹಾಜಿ ಸಭಾಧ್ಯಕ್ಷತೆ ವಹಿಸಿದ್ದರು. SYS ರಾಜ್ಯಾಧ್ಯಕ್ಷ KP ಹುಸೇನ್ ಸಹದಿ, ಅಬ್ದುಲ್ ರಶೀದ್ ಜೈನಿ, ಕಾಮಿಲ್ ಸಕಾಫಿ, ಮಂಜನಾಡಿ ಮುದರೀಸ್ ಅಹಮದ್ ಬಕಾವಿ, ಮಸೀದಿ ಉಪಾಧ್ಯಕ್ಷ ಅಬ್ಬಾಸ್ ಹಾಜಿ ಪಿರಿಬೈಲ್, ಅಬ್ದುಲ್ ಸಲಾಂ, ಉದ್ಯಮಿಗಳಾದ CA ಮಜೀದ್ ಹಾಜಿ, KM ಹಾಜಿ, ಬಿಬಿ ರಹಾನ್ಯಾ ಮಸೀದಿಯ ಅಬ್ದುಲ್ ರೆಹಮಾನ್ ಮುಂತಾದವರು ಈ ವೇಳೆ ಹಾಜರಿದ್ದರು. ಕೊಲ್ಯ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಶ್ರೀ ಕೊಲ್ಯ ಮಠದ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ 28ನೇ ವಾರ್ಷಿಕ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ನಡೆದ ಧಾರ್ಮಿಕ ಸಭೆಯಲ್ಲಿ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದರು. ಹೇಳುವುದುಂಟು, ದೇವರು ಎದ್ದು ಬಂದು ಆಶೀರ್ವಾದ ಮಾಡುವುದಿಲ್ಲ, ಅದು ಗುರುಗಳ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಗಿದು ಅಂತ ಹೇಳಿದ್ದಾರೆ. ಗುರುಗಳ ಮುಖಾಂತರ ಯಾವುದೇ ನಮಗೆ ಆಶೀರ್ವಾದ ಆದರೆ ದೇವರ ಆಶೀರ್ವಾದ. ಆ ದೃಷ್ಟಿಯಿಂದ ಗುರುಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಹೌದು, ಈ ಪರಿಸರಕ್ಕೆ ಒಂದು ಒಳ್ಳೆಯ ದೇವಾಲಯ ಬೇಕು. ಗುರುಗಳು 88ರಲ್ಲಿ ಇಲ್ಲಿ ಬಂದು ತಪಶಕ್ತಿಯಿಂದ ಇಲ್ಲಿ ಒಂದು ಮಂದಿರವನ್ನು ಪ್ರಾರಂಭ ಮಾಡಿದರು. ಪರಿಸರ ಜನಗಳಿಗೆ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳುವಂಥ ಒಂದು ಒಳ್ಳೆಯ ಇದು. ಅತಿಥಿಗಳಾಗಿದ್ದ ಉಮಾನಾಥ ಕೋಟೆಕಾರು ಹಾಗೂ SK ಮೊಯ್ಲಿ ಬಹುಮಾನ ವಿತರಣೆಗೆ ಇದ್ದರು. ವಂದನೆಗಳು. ಕೊಲ್ಯ ಮಠದ ಪರಮಪೂಜ್ಯ ಶ್ರೀ ಶ್ರೀ ರಮಾನಂದ ಸ್ವಾಮೀಜಿ ಆಶೀರ್ವಚನವಿತ್ತರು. ಏವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನ ಈಗಾಗಲೇ ಹೊಸಪುರಳಿನ ವಿದ್ಯಾಧರ ಶೆಟ್ಟಿಯವರ ಹಾಗೆ ಹೇಳಿದ ಹಾಗೆ ಫೆಬ್ರವರಿ 18, 1988ರಲ್ಲಿ ಬ್ರಹ್ಮಕಲಸ ಆಯಿತು. ಅನಂತರ 2009 ಕೂಡ ಪುನಃ ಪ್ರತಿಷ್ಠೆ ಬ್ರಹ್ಮಕಲಸ ಆಯಿತು. ಹಾಗೆ ಈ ಹೊತ್ತು 28ನೆಯ ವರ್ಷದ ವಾರ್ಷಿಕ ಮಹೋತ್ಸವದಲ್ಲಿ ನಾವೆಲ್ಲರೂ ಇದ್ದೇವೆ. ಬಳಿಕ ಶ್ರೀದೇವರ ಸುತ್ತುಬಲಿ ಉತ್ಸವ ನಡೆಯಿತು.
ಉಲ್ಲಾಲದ ಸಿ ಗ್ರೌಂಡ್ನಲ್ಲಿ ನಡೆದ ವಿಶೇಷ ಕ್ರೀಡಾ ಪಂದ್ಯಾಟಕ್ಕೆ ಮಾಜಿ ಕೇಂದ್ರ ಸಚಿವ ಆಸ್ಕರ್ ಫೆರ್ನಾಂಡಿಸ್ ಚಾಲನೆ ನೀಡಿದರು. ಉಳ್ಳಾಲದ ಸಿ ಗ್ರೌಂಡ್ ಕ್ರೀಡಾಂಗಣದಲ್ಲಿ ಕಾಂಗ್ರೆಸ್ ಯುವ ನಾಯಕ UB ಸಲೀಂ ನೇತೃತ್ವದ ಓಗೋ ಕ್ರಿಕೆಟರ್ಸ್ನ 2016ನೇ ಸಾಲಿನ ಕ್ರಿಕೆಟ್ ಪಂದ್ಯಾಟವನ್ನು ಉದ್ಘಾಟಿಸಲು ಆಗಮಿಸಿದ ಮಾಜಿ ಕೇಂದ್ರ ಸಚಿವ ಆಸ್ಕರ್ ಫೆರ್ನಾಂಡಿಸ್ ಹಾಗೂ ಅತಿಥಿ ಗಣ್ಯರಿಗೆ ವಿಜೃಂಭಣೆಯ ಸ್ವಾಗತ ಕೋರಲಾಯಿತು. ಕ್ಲಬ್ 5 ವರ್ಷಗಳು ತುಂಬುತ್ತಾ ಇರುವಂತಹ ಈ ಸಂದರ್ಭ. ನಂತರ ನಡೆದ ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಂಘಟಕ ಸಲೀಂ ಸ್ವಾಗತಿಸಿದರು. ಮಾಡಿದಂತಹ ಹೆಮ್ಮೆಯನ್ನು ಹೊಂದಿರತಕ್ಕಂಥ ನಮ್ಮೆಲ್ಲರ ನಾಯಕರು, ಕೇಂದ್ರದ ಮಾಜಿ ಸಚಿವರು, ಅದೇ ರೀತಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು, ಹಿರಿಯ ರಾಜಕಾರಣಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಆಸ್ಕರ್ ಫೆರ್ನಾಂಡಿಸ್ ಅವರು ನಮ್ಮ ಆಹ್ವಾನದ ಮೇರೆಗೆ ಉದ್ಘಾಟಕರಾದ ಆಸ್ಕರ್ ಫೆರ್ನಾಂಡಿಸ್ ಶುಭಾಶಯದ ಮಾತುಗಳನ್ನಾಡಿದರು. ಇವತ್ತಿಂಥ ಒಂದು ಉತ್ತಮ ನೇತೃತ್ವವನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳುವಂಥ ಸಂತೋಷ ನಮ್ಮದಾಗಿದೆ. ಭಾರತ ದೇಶ ಇವತ್ತು ಸ್ಪೋರ್ಟ್ಸ್ ರಂಗದಲ್ಲಿ ಮುಂದೆ ಹೋಗ್ತಾ ಇದೆ, ಭಾಳಷ್ಟು ಮುಂದೆ ಹೋಗ್ತಾ ಇದೆ. ಒಂದು ಕಾಲದಲ್ಲಿ ನಮಗೆ ಒಲಿಂಪಿಕ್ನಲ್ಲಿ ಒಂದು ಮೆಡಲ್ ಕೂಡ ಇಲ್ಲದಂಥ ಒಂದು ಸ್ಥಿತಿ ನಮ್ಮ ದೇಶದಲ್ಲಿ. ಆದರೆ ನಮ್ಮ ಯುವಕರು ಇವತ್ತು ಕ್ರೀಡಾಪಟುಗಳಾಗಿ, ಸ್ಪೋರ್ಟ್ಸ್ಮೆನ್ ಆಗಿ ಇವತ್ತು ಬೇಕಾದಷ್ಟು ಪ್ರಯಾಸ ಮಾಡಿ, ಪ್ರಾಕ್ಟೀಸ್ ಮಾಡಿ ಇವತ್ತು ಪ್ರಪಂಚದಲ್ಲಿ ಬಹಳಷ್ಟು ಮುಂದಿನ ಸ್ಥಾನ ಪಡೆಯುವಲ್ಲಿ ನಾವು ತಯಾರಾಗಿದ್ದೇವೆ. ಯಾವ ರೀತಿಯಲ್ಲಿ ಚೈನಾ ಪ್ರಪಂಚದಲ್ಲಿ 2ನೇ ಸ್ಥಾನ ಪಡೆದಿತ್ತು, ಅದೇ ರೀತಿ ಭಾರತ ಇವತ್ತು ತಯಾರಾಗ್ತಾ ಇದೆ. ನಮ್ಮ ಯುವಕರು ಕಾಂಗ್ರೆಸ್ ಮುಂದಾಳು MA ಗಫೂರ್ ಹಾಗೂ ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತಸ್ಥರಾದ ವಿಜಯನಾಥ ವಿಠಲ ಶೆಟ್ಟಿ ಸಾಂದರ್ಭಿಕವಾಗಿ ಮಾತನಾಡಿದರು. First year organizer the setup is very beautiful. ಜಾವನೇರ್ ಬಾಗಿ ಉಮೇದರ ಕೆಲಸ ಮಾಡ್ತಿರಲಿಲ್ಲ. ನೆಟ್ ಎನ್ನಲೆಕ್ಕಡು ಸಲೀಂ ಸರ್ಲ ಆರ್ನ ಟೀಮ್ ಇಲ್ಲ ಯೂಟಿ ಕಾದರ್ಲ ಮಸ್ತ್ ಬೆಂದು ಇದನ್ನ ಈತ್ ಬದಲು ಒಂದೊಂದು ಸ್ಟೇಡಿಯಂ ಲಕ ಮತ್ತೆ ಡೆಕೋರೇಷನ್ ಮಾಡ್ತಿದ್ದು ಈತ್ ಲಾಕಿಡ್ ಬಂದಿನ ಬಾರಿ ಬಂಗದ ಕೆಲಸ. ರಾಜ್ಯದ ಆರೋಗ್ಯ ಸಚಿವರಾದ UT ಖಾದರ್ ಸಭಾಧ್ಯಕ್ಷತೆಯ ಮಾತುಗಳನ್ನಾಡಿದರು. ನಾವು ಜೊತೆಗೆ ಸೇರ್ತಾ ಹೇಳಿಕೊಂಡು ಬಹುಶಃ ಇವತ್ತು ಕಳೆದ 1 ತಿಂಗಳಿನಿಂದ ಸತತವಾಗಿ UB ಸಲೀಂ ಮತ್ತು ಎಲ್ಲವರ ಮಿತ್ರ ಸೇರಿ ಹಾಗೆ ದುಡಿದುಕೊಂಡು ಒಂದು ಅದ್ಭುತವಾದ ಏರ್ಪಡಿಸುವ ಮೂಲಕ ಉಳ್ಳಾಲದ ಯುವ ಜನತೆಯ ಸಂಘಟನೆ ಶಕ್ತಿಯನ್ನು ರಾಜ್ಯ ಮತ್ತು ರಾಷ್ಟ್ರಕ್ಕೆ ತೋರ್ಪಡಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲ ಶುಭಾಶಯ ಮತ್ತು ಅಭಿನಂದನೆ ಕತೆಗೆ ನಾನು ಇವತ್ತು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಬಹುಶಃ ಇವತ್ತು ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳ ಏನು ಹೇಳಿದ್ದಾರೆ. ಬಳಿಕ ಆಕರ್ಷಕವಾದ ಉದ್ಘಾಟನಾ ಪಂದ್ಯ ನಡೆಯಿತು. ಮಾಜಿ ಕೇಂದ್ರ ಸಚಿವರಿಗೆ ಹಾಲಿ ಆರೋಗ್ಯ ಸಚಿವರು ಚೆಂಡೆಸೆದು ಬೌಲ್ಡ್ ಮಾಡಿದರು. ವಿಜಯನಾಥ ವಿಠಲ ಶೆಟ್ಟಿ ಅವರ ಚೆಂಡನ್ನು ಸಚಿವ UT ಖಾದರ್ ಬೌಂಡರಿಯತ್ತ ಎಳೆಯಲು ವಿಫಲರಾದರು. 3 ದಿನಗಳ ಕಾಲ ನಡೆಯಲಿರುವ ಈ ಕ್ರಿಕೆಟ್ ಪಂದ್ಯಾಟದಲ್ಲಿ ಹೊರ ರಾಜ್ಯದ ತಂಡಗಳು ಕೂಡ ಭಾಗವಹಿಸುವುದು ವಿಶೇಷತೆಯಾಗಿದೆ. ಈ ದಾಳಿಯನ್ನ ಯಶಸ್ವಿನಿಂದ ನಿಭಾಯಿಸಿ ಕೊಟೇಶನ್ ಫಂಕ್ಷನ್ have been concluded here and we will continue the match number 4. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯದೆಲ್ಲೆಡೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯ ಭರಾಟೆ, ಅಭ್ಯರ್ಥಿಗಳು ಸೇರಿದಂತೆ ಮತದಾರರಿಂದ ಹಕ್ಕು ಚಲಾವಣೆ, ಮತಗಟ್ಟೆಯೊಳಗೆ ಭದ್ರವಾಗಿದೆ ಅಭ್ಯರ್ಥಿಗಳ ಹಣೆಬರಹ. ಮೂಡಬಿದ್ರೆಯಲ್ಲಿ 16 ಗೊಂದಲಗಳ ನಡುವೆ ಮತದಾನ, ಹೊಸಬೆಟ್ಟು ವಾರ್ಡ್ ಮತಗಟ್ಟೆಯಲ್ಲಿ ಕೈಕೊಟ್ಟ ಮತಯಂತ್ರ, ಸಚಿವ ಜೈನ್ ಬಿಜೆಪಿ ಮುಖಂಡ ಅಧಿಕಾರಿ ಮಧ್ಯೆ ವಾಗ್ವಾದ. ಅಭಿವೃದ್ಧಿ ಕಾರ್ಯಗಳನ್ನು ಗಮನಿಸಿ ಕಾಂಗ್ರೆಸ್ಗೆ ಬೆಂಬಲ, ಜಿಲ್ಲೆಯ ಜನತೆ ಕಾಂಗ್ರೆಸ್ ಅನ್ನು ಬೆಂಬಲಿಸುತ್ತಾರೆ ಎನ್ನುವ ವಿಶ್ವಾಸ, ಜಿಲ್ಲಾ ಉಸ್ತುವಾರಿ ಸಚಿವ ರಮಣತರ ಹೇಳಿಕೆ. ಇಲ್ಲಿಗೆ ಇಂದಿನ NMC ವಾರ್ತೆಯನ್ನು ಮುಗಿಸ್ತಾ ಇದ್ದೇವೆ. ನಾಳಿನ NMC ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.